ಹಾಯ್ ಹಲೋ ಗೈಸ್ ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇತ್ತೀಚೆಗಷ್ಟೇ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿರುವಂತಹ ವೀಡಿಯೋಗಳನ್ನ ನಾವು ಕ್ಯಾಪ್ಕಟ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಕ್ಯಾಪ್ಕಟ್ ಅಪ್ಲಿಕೇಶನ್ನು ಪ್ಲೇಸ್ಟೋರ್ ಅಥವಾ ಬೇರೆ ಕಡೆ ಎಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ನಾನು ಕ್ಯಾಪ್ಕಟ್ ಅಪ್ಲಿಕೇಶನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ನೀವು ಓಪನ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿದ್ರೆ ನೀವು ಆರಾಮಾಗಿ ತುಂಬ ಸಿಂಪಲ್ಲಾಗಿ ಕ್ಯಾಪ್ಕಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ನೀವು ಯಾವುದೇ ಕ್ಯಾಪ್ಕಟ್ ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂತಂದರೆ ಈ ಒಂದು ಕ್ಯಾಪ್ಕಟ್ ಅಪ್ಲಿಕೇಶನು ನಮ್ಮ ದೇಶದ ನೆಟ್ವರ್ಕಿಗೆ ವರ್ಕು ಆಗೋದೇ ಇಲ್ಲ. ಅದಕ್ಕೋಸ್ಕರ ನೀವೇನಪ್ಪ ಮಾಡಬೇಕು ಅಂತಂದರೆ ಪ್ಲೇಸ್ಟೋರ್ನಲ್ಲಿ ಸಿಗುವಂತಹ ಯಾವುದಾದ್ರೂ ಒಂದು VPN ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನಾನೀಗ ಒಂದು VPN ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತದೆ. ಇದರಲ್ಲಿ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಗಮನಿಸ್ತಾ ಇದ್ದೀವಿ ನಿಮಗೆ US ಅಂತ ಇದೆಯಾ, ಇದರ ಮೇಲೆ ನೀವೇನಾದ್ರೂ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಹಲವಾರು ದೇಶಗಳು ಬರುತ್ತವೆ. ಅಂದರೆ ಇದು ನೀವು ಯಾವ ಸೆಲೆಕ್ಟ್ ಮಾಡ್ಕೊಳ್ತೀರೋ ಆ ದೇಶದ ನೆಟ್ವರ್ಕಿಗೆ ಇದು ಕನ್ವರ್ಟ್ ಆಗುತ್ತೆ. ನಾನು ಎಕ್ಸಾಂಪಲ್ಗೆ USನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇಂಡಿಯಾ ಬಿಟ್ಟು ಬೇರೆ ದೇಶದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಕಾಣಿಸ್ತಾ ಇದೆಯಾ ನಿಮಗೆ ಕನೆಕ್ಟ್ ಅಂತ, ಸಿಂಪಲ್ಲಾಗಿ ಅದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡಿ. ನೋಡಿ, ಈ ರೀತಿ ಟ್ಯಾಪ್ ಮಾಡಿದ್ರೆ 2 ನಿಮಿಷ ವೆಯ್ಟ್ ಮಾಡಿ, ಅದು ಬೇರೆ ದೇಶದ ನೆಟ್ವರ್ಕಿಗೆ ಕನೆಕ್ಟ್ ಆಗುತ್ತೆ. ನೋಡಿ, ಈಗ ಗಮನಿಸ್ತಾ ಇರ್ಬೋದು ನೀವು, ಈಗ VPN ಬೇರೆ ದೇಶದ ನೆಟ್ವರ್ಕಿಗೆ ಕನೆಕ್ಟ್ ಆಗಿದೆ. ಇವಾಗ ನಿಮ್ಮ ಕ್ಯಾಪ್ಕಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಕ್ಯಾಪ್ಕಟ್ ಅಪ್ಲಿಕೇಶನನ್ನು ಸಿಂಪಲ್ಲಾಗಿ ಓಪನ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ್ರೆ ನೀವು ಹೊಸದಾಗಿ ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇದೆಯಾ, ಸಿಂಪಲ್ಲಾಗಿ ಇದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಮಾಡಿಕೊಂಡು ಇವತ್ತು ನಾನು ಜಸ್ಟು ಫೋಟೋಸ್ಗೆ ಯಾವ ರೀತಿ ಟ್ರೆಂಡಿಂಗ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರ ನೀವು ವೀಡಿಯೋಗಳ್ನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಸೇಮು ನಾನು ಇಲ್ಲಿ ತೋರಿಸ್ತೀನಿಲ್ಲ ಅದೇ ರೀತಿ ನೀವು ಒಂದು ಟ್ರೆಂಡಿಂಗ್ ಆ್ಯನಿಮೇಷನ್ ಹಾಕ್ಕೊಂಡು ವೀಡಿಯೋನು ಕೂಡ ಮಾಡ್ಕೊಳ್ಬೋದು. ನಾನು ಫೋಟೋಸ್ಗೆ ತೋರಿಸ್ತಾ ಇದ್ದೀನಿ. ನಾನು ಗಿಲ್ಲಿ ನಟ ಅವ್ರದ್ದು ಫೋಟೋಸ್ಗೆ ವೈರಲ್ ವೀಡಿಯೋನ ಯಾವ ರೀತಿ ಎಡಿಟ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಸಿಂಪಲ್ಲಾಗಿ ನಾನು ಅವರ ಒಂದು 4 ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ವೀಡಿಯೋ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ರೀತಿ ನೋಡ್ಕೊಂಬನ್ನಿ ಎಲ್ಲ ಫೋಟೋಸು ಸೆಲೆಕ್ಟ್ ಆಗಿದೆಯಾ ಅಂತ. ನೋಡಿ, ಫೋಟೋಸು ಸೆಲೆಕ್ಟ್ ಆಗಿದೆ. ಫೋಟೋಸ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೀವು ಮೊದಲನೇ ಫೋಟೋನ ಬಿಡಿ. ಇವಾಗ 2ನೇ ಫೋಟೋ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಅಂತಾರೆ ನೀವು ಕೆಳಗಡೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಒಂದು ಡೂಪ್ಲಿಕೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ, ಸಿಂಪಲ್ಲಾಗಿ ಈ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ ಅಂತಾರೆ ಇಲ್ಲಿ ಮಲ್ಟಿಪಲ್ ಆಗಿ ಇದೇ ಫೋಟೋ ಇಲ್ಲೂ ಕೂಡ ಡೂಪ್ಲಿಕೇಟ್ ಆಗಿ ಬರುತ್ತೆ. ಈಗ 2ನೇ ಫೋಟೋ ಡೂಪ್ಲಿಕೇಟ್ ಆಗಿದೆಯಲ್ಲ, ಡೂಪ್ಲಿಕೇಟ್ ಆಗಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಇನ್ನೊಂದು ಆಪ್ಷನ್ನು ಬರುತ್ತೆ ನಿಮಗೆ. ಇದು ಕಾಣಿಸ್ತಾ ಇದೆಯಾ, ಓವರ್ಲೇ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ, ಸಿಂಪಲ್ಲಾಗಿ ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅದರ ಮೇಲೆ ಟ್ಯಾಪ್ ಮಾಡಿಕೊಂಡೆ ಈ ವಿಡಿಯೋ ಕೆಳಗಡೆ ಇದು ಬರುತ್ತೆ. ನೋಡಿ, ಬಂದ ನಂತರ ಹಾಗೆ ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಹೀಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಮೊದಲನೇ ಫೋಟೋ ಇದೆಯಲ್ಲ ಅದಕ್ಕೆ ಅರ್ಧಕ್ಕೆ ಈ ಒಂದು ಫೋಟೋನ ತಂದು ಕುಂಡಿಸ್ಕೊಳ್ಳಿ. ನೋಡಿ, ಈಗ ಈ ಮೊದಲನೇ ಫೋಟೋ ಏನಿದೆಯೋ ಇದರ ಅರ್ಧ ಭಾಗಕ್ಕೆ ನಾನು ಈ ಒಂದು ಫೋಟೋನ ತಂದು ಕುಂಡಿಸ್ಕೊಂಡಿದ್ದೀನಿ. ಕುಂಡಿಸ್ಕೊಂಡ ನಂತರ ಇಲ್ಲಿ 2ನೇ ಫೋಟೋ ಸೆಂಟ್ರ್ ಒಂದು ಆನಿಮೇಷನ್ ಕಾಣಿಸ್ತಾ ಇದೆ ನಿಮಗೆ, ಮಿಕ್ಕ ಭಾಗವನ್ನು ನೀವು ಡಿಲೀಟ್ ಮಾಡಿಬಿಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಪ್ಲಿಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸ್ಪ್ಲಿಟ್ನ ಕೊಟ್ಕೊಳ್ತೀನಿ. ಈಗ 2 ಭಾಗ ಆಗುತ್ತಿದ್ದು. ಇದಾದ ನಂತರ ಇಲ್ಲಿ ಕೆಳಗಡೆ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಡಿಲೀಟ್ನ ಮೇಲೆ ಟ್ಯಾಪ್ ಮಾಡಿಬಿಡ್ತೀನಿ. ನೋಡಿ, ಆಗ ಕೆಳಗಡೆ ಇಷ್ಟು ಮಾತ್ರ ನಿಮಗೆ ಉಳ್ಕೊಳ್ಳುತ್ತೆ. ಇದೇ ರೀತಿಯಾಗಿ ನೀವು ಎಲ್ಲ ಫೋಟೋಗೂ ಇದೇ ರೀತಿಯಾಗಿ ಮಾಡ್ಕೊಬನ್ನಿ. ಈಗ 2ನೇ ಫೋಟೋಗೆ ನಾನು ಮಾಡ್ಕೊಂಡಿದ್ದೀನಿ, 3ನೇ ಫೋಟೋಗೂ ಇದೇ ರೀತಿಯಾಗಿ ನಾನು ಡೂಪ್ಲಿಕೇಟನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಓವರ್ಲೇನ ಟ್ಯಾಪ್ ಮಾಡ್ಕೊಳ್ತೀನಿ. ಹಾಗೆ ಅದನ್ನು ಪ್ರೆಸ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದು 2ನೇ ಫೋಟೋಗೆ ಅರ್ಧಕ್ಕೆ ಕುಂಡಿಸ್ಕೊಂಡು ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಮಿಕ್ಕಿದ ಈ ಕಡೆ ಭಾಗನ ಡಿಲೀಟ್ ಮಾಡ್ಕೊಳ್ತೀನಿ. ಮುಂದಿನ ಫೋಟೋಗೂ ಅದೇ ಥರ ಮಾಡ್ಕೊಳ್ಳಿ, ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಫಸ್ಟು. ಅದಾದ ನಂತರ ಅದನ್ನು ಓವರ್ಲೇ ಮಾಡ್ಕೊಳ್ಳಿ. ಥರ ಪ್ರೆಸ್ ಮಾಡಿಕೊಂಡು ಅದನ್ನು ಅರ್ಧಕ್ಕೆ ಕುಂಡಿಸಿ ಕೆಳಗಡೆ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಮಿಕ್ಕ ಭಾಗವನ್ನು ಡಿಲೀಟ್ ಮಾಡಿ. ನೋಡಿ, ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಫೋಟೋ ಆಗಿರ್ಬೋದು ಅಥವಾ ವೀಡಿಯೋ ಆಗಿರ್ಬೋದು, ಮುಂದಿನ ವೀಡಿಯೋನ ಅಥವಾ ಮುಂದಿನ ಫೋಟೋದ ಡೂಪ್ಲಿಕೇಟ್ ಮಾಡಿಕೊಂಡು ಓವರ್ಲೇನ ಈ ರೀತಿ ಮಾಡ್ಕೊಳ್ಳಿ. ನಾನೀಗ ಓವರ್ಲೇನ ಮಾಡ್ಕೊಂಡಿದ್ದೀನಿ. ನೀವು ಓವರ್ಲೇ ಮಾಡ್ಕೊಂಡಿದ್ರೆ ಕೆಳಗಡೆ ಫೋಟೋಸ್ನ ಅದರ ಬ್ಯಾಕ್ಗ್ರೌಂಡನ್ನು ಈಗ ನೀವು ರಿಮೂವನ್ನು ಮಾಡಬೇಕು. ಸಿಂಪಲ್ಲಾಗಿ ಆ ಓವರ್ಲೇ ಮಾಡ್ಕೊಂಡಿರೋಂಥ ಫೋಟೋ ಅಥವಾ ವೀಡಿಯೋನ ಟ್ಯಾಪ್ ಮಾಡಿ ಇಟ್ಕೊಂಡು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ನಿಮಗೆ ರಿಮೂವ್ ಬೀಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ, ರಿಮೂವ್ ಬೀಜ್ ಅಂತ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ,
ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡ್ರೆ ಕೆಳಗಡೆ ಇಲ್ಲಿ ಗಮನಿಸ್ಬೋದು ನೀವು ಆಟೋ ರಿಮೂವಲ್ ಅಂತ ಒಂದು ಆಪ್ಷನ್ ಇದೆ. ಸಿಂಪಲ್ಲಾಗಿ ಆಟೋ ರಿಮೂವ್ ಮೇಲೆ ಕೊಟ್ಕೊಳ್ತಾ ಇದ್ದೀನಿ. ನೋಡಿ ಈಗ ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಳ್ತು. ಈ ರೀತಿಯಾಗಿ ನೀವು ಎಲ್ಲ ಫೋಟೋವನ್ನು ಕೂಡ ಆಟೋ ರಿಮೂವನ್ನು ಕೊಟ್ಕೊಳ್ಳಿ. ನೋಡಿ ಆಟೋ ರಿಮೂವ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿ 3 ಫೋಟೋ ಓವರ್ಲೇ ಮಾಡ್ಕೊಂಡಿದ್ದೆ, 3 ಫೋಟೋಗೂ ಆಟೋ ಕೊಟ್ಕೊಂಡಿದ್ದೀನಿ. ಇದಾದ ನಂತರ ನೀವು ಓವರ್ಲೇ ಮಾಡ್ಕೊಂಡಿರೋಂಥ ಫೋಟೋಸ್ನ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿದ್ರಲ್ಲ, ಅದರಲ್ಲಿ ಮುಟ್ಟೀಗ ನೀವು ಕೀ ಫ್ರೇಮಿಂಗನ್ನು ಮಾಡಬೇಕು. ಓವರ್ಲೇ ಮಾಡ್ಕೊಂಡಿರೋಂತಹ ಫೋಟೋ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಗಮನಿಸ್ಬೋದು ನೀವು ಪ್ಲಸ್ ಅಂತ ಇದೆಯಲ್ಲ, ಅದರ ಮೊದಲನೇ ಭಾಗದಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಕೀ ಫ್ರೇಮಿಂಗ್ ಆಯಿತು. ಅದೇ ರೀತಿ ಆ ಫೋಟೋ ಲಾಸ್ಟ್ನೇ ಭಾಗಕ್ಕೆ ಬಂದು ನೀವು ಸೇಮ್ ಕೀ ಫ್ರೇಮಿಂಗನ್ನು ಮಾಡಿ. ಈಗ ಮೊದಲನೇ ಮತ್ತು ಲಾಸ್ಟ್ 2 ಕಡೆ ಕೀ ಫ್ರೇಮಿಂಗ್ ಆಯಿತು. ಈಗ ಮೊದಲನೇ ಕೀ ಫ್ರೇಮ್ ಮೇಲೆ ಬಂದು ನೀವು ಈ ಫೋಟೋನ ಫುಲ್ಲು ಕೆಳಗಡೆಗೆ ತೊಗೊಂಡು ಬನ್ನಿ. ಅದಾದ ನಂತರ 2ನೇ ಕೀ ಫ್ರೇಮಿಗೆ ಅದು ಆಟೋಮೆಟಿಕ್ಕಾಗಿ ಈ ರೀತಿ ಮೇಲ್ಗಡೆ ಬರುತ್ತೆ. ಇಲ್ಲ ನಿಮ್ಗೆ ಎಲ್ಲೂ ಬೇಕೋ ಅಲ್ಲಿಗೆ ಈ ನೋಡಿ ಈ ರೀತಿಯಾಗಿ ಅಡ್ಜಸ್ಟ್ ಅನ್ನೋದು ಬೇಕಾ ನೀವು ಮಾಡ್ಕೊಳ್ಳಬಹುದು. ಇದಾದ ನಂತರ ನೀವು ನೀಟಾಗಿ ಇದು ಕೀ ಫ್ರೇಮಿಂಗು ನೀಟಾಗಿ ಬರಬೇಕು ಅಂತ ನೀವು ಕೀ ಪಾಯಿಂಟ್ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಕರ್ವ್ ಥರ ಒಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಈ ರೀತಿ ನಿಮಗೆ ಬೇಜಾನು ಔಟ್ಲೆಟ್ಗಳು ಬರುತ್ತೆ. ಅಂದರೆ ಯಾವ ರೀತಿ ಅದು ಫೋಟೋ ಕೆಳಗಡೆ ಮೇಲ್ಗಡೆ ಯಾವ ರೀತಿ ಬರಬೇಕು ಅಂತ ಇಲ್ಲಿ ಕೇಳುತ್ತೆ. ನಾನು ನೋಡಿ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರು ಒಂದು ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಆ್ಯನಿಮೇಷನ್ಗಳು ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಅನ್ನೋದನ್ನ ಕೊಟ್ಕೊಳ್ಳಿ. ಈ ರೀತಿಯಾಗಿ ನೀವು ಎಲ್ಲ ಫೋಟೋಗಳಿಗೂ ಕೂಡ ಅಥವಾ ಎಲ್ಲ ವಿಡಿಯೋಗಳಿಗೂ ಕೂಡ ಕೀ ಫ್ರೇಮಿಂಗ್ ಅನ್ನೋದನ್ನ ನೀವು ಮಾಡ್ಕೊಳ್ತಾ ಬರಬೇಕು. ಫಸ್ಟಲ್ಲಿ ಹಾಗೂ ಕೆಳಗಡೆ ಲಾಸ್ಟಲ್ಲಿ ಕೀ ಫ್ರೇಮಿಂಗನ್ನು ನೀವು ಫೋಟೋನ ಕೆಳಗಡೆಗೆ ತೊಗೊಂಬನ್ನಿ. ಲಾಸ್ಟ್ನೇ ಮೇಲ್ಗಡೆ ಬರುತ್ತೆ. ನೀವು ಕರ್ವನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಥರ ಸೆಲೆಕ್ಟ್ ಮಾಡೋ ರೈಟ್ ಮಾಡ್ಕೊಳ್ಳಿ. ಎಲ್ಲ ಫೋಟೋಸ್ಗೂ ಅಥವಾ ವೀಡಿಯೋಸ್ಗೂ ಇದೇ ಥರ ನೀವು ಮಾಡಿ. ಕೆಳಗಡೆ ತೊಗೊಂಡ್ಬಿಡ್ತಾ ಇದ್ದೀನಿ. ನೋಡಿ ನಿಮಗೆ ಯಾವ ಥರ ಸಾಂಗ್ ಬೇಕೋ ಆ ಸಾಂಗ್ನ ಈ ರೀತಿಯಾಗಿ ನೀವು ಆರಾಮಾಗಿ ಹಾಕ್ಕೊಳ್ಬೋದು. ನಿಮಗೆ ವಿಡಿಯೋ ಇಷ್ಟೊಂದು ಲೆಂತಿ ಬೇಡ ಅಂತಂದರೆ ಇದನ್ನು ನೋಡಿ ಈ ರೀತಿಯಾಗಿ ಶಾರ್ಟ್ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ನಿಮಗೆ ಯಾವ ಥರ ಬೇಕೋ ಆ ಥರ ಶಾರ್ಟನ್ನು ಕೂಡ ನೀವು ಮಾಡ್ಕೊಳ್ಳಬಹುದು. ಶಾರ್ಟ್ ಮಾಡಿಕೊಂಡ್ರು ಅಡ್ಜಸ್ಟನ್ನು ಕೂಡ ಮಾಡ್ಕೊಳ್ಬೋದು ನೀವು. ನೋಡಿ ಈ ಥರ ಇದನ್ನು ಶಾರ್ಟ್ ಬೇಕಾದ್ರೂ ಮಾಡ್ಕೊಬೋದು. ನಿಮಗೆ ಜಾಸ್ತಿ ಉದ್ದಕ್ಕೆ ಬೇಡ ಅಂತ ಶಾರ್ಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ನೋಡಿ ಇರುತ್ತೆ ಈ ಥರ. ನಮ್ಗೆ ಉದ್ದಕ್ಕೆ ಬೇಡ ಅಂತಂದರೆ ಶಾರ್ಟಾಗಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ನಿಮಗೆ ವಿಡಿಯೋ ಈಗ ಜನ್ರೇಟು ಆಗಿದೆ. ಇದಾದ ನಂತರ ನೀವು ಈಗ ಎಫೆಕ್ಟನ್ನು ಹಾಕ್ಕೊಳ್ಳಿ. ಈಗ ಸಿಂಪಲ್ಲಾಗಿ ನೀವು ಮೇಲ್ಗಡೆ ಫೋಟೋ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ಎಫೆಕ್ಟ್ಗಳನ್ನ ನೀವು ಆ್ಯಡ್ ಮಾಡ್ಕೊ. ಫೋಟೋ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ಕೆಳಗಡೆ ಗಮನಿಸ್ಬೋದು ನಿಮಗೆ ಎಫೆಕ್ಟ್ಸ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಾ. ಎಫೆಕ್ಟ್ಸ್ನ ಮೇಲೆ ಟ್ಯಾಪ್ ಮಾಡಿ. ಇದರಲ್ಲಿ ನಿಮಗೆ ಎಫೆಕ್ಟಲ್ಲಿ 2 ರೀತಿ ಎಫೆಕ್ಟ್ ಬರುತ್ತೆ. ಒಂದು ವಿಡಿಯೋ ಮೇಲೆ ಎಫೆಕ್ಟು, ಇಲ್ಲ ನಿಮಗೆ ಫೋಟೋ ಬಾಡಿ ಮೇಲೆ ಎಫೆಕ್ಟು. ನಾನು ಎಕ್ಸಾಂಪಲ್ಗೆ ವಿಡಿಯೋ ಎಫೆಕ್ಟನ್ನೇ ತೊಗೊಳ್ತಾ ಇದ್ದೀನಿ. ಎಫೆಕ್ಟ್ ನೋಡಿ ಗಮನಿಸ್ಬೋದು ನಿಮಗೆ ಬೇಜಾನ್ ಎಫೆಕ್ಟ್ಗಳು ಸಿಗುತ್ತೆ ನಿಮಗೆ ಕ್ಯಾಪ್ ಕಟ್ಟಲ್ಲಿ. ನೋಡಿ ಯಾವ ಎಫೆಕ್ಟ್ನ ಬೇಕಾದರೂ ನೀವು ಇಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ರೈಟ್ ಕೊಡ್ತಾ ಇದ್ದೀನಿ. ಇದೇ ಥರ ನೀವು ಎಲ್ಲ ಫೋಟೋಗೂ ಇದೇ ಥರ ಮಾಡ್ಕೊಳ್ತಾ ಬನ್ನಿ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಎಫೆಕ್ಟ್ನ ಟ್ಯಾಪ್ ಮಾಡ್ಕೊಳ್ಳಿ. ವಿಡಿಯೋ ಅಥವಾ ಯಾವುದೋ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಓಕೆ ಕೊಟ್ಕೊಳ್ಳಿ. ಇದೇ ಥರ ಎಲ್ಲ ಫೋಟೋಗೂ ಎಫೆಕ್ಟನ್ನು ಹಾಕ್ಕೊಳ್ತಾ ಬನ್ನಿ. ನೋಡಿ ನಾನೀಗ ಎಲ್ಲ ಫೋಟೋಗೂ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ನೀವು ವಿಡಿಯೋನ ನೋಡಿ ಈ ರೀತಿ ಔಟ್ಪುಟ್ಟು ಬಂದಿರುತ್ತದೆ. ನೋಡಿ ಗಮನಿಸ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಇದಾದ ನಂತರ ಫೈನಲ್ ಆಗಿ ಲಾಸ್ಟ್ಗೆ ನಿಮಗೆ ಕ್ಯಾಪ್ ಕಟ್ ಅಂತ ಇರೋ ಸಿಂಬಲ್ ಬರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಡಿಲೀಟ್ ಅನ್ನೋದನ್ನ ಕೊಟ್ಕೊಳ್ಳಿ. ಅದು ನಿಮಗೆ ಕ್ಯಾಪ್ ಕಟ್ ಅಂತ ಸಿಂಬಲ್ನ ತೋರಿಸೋಲ್ಲ. ಫೈನಲ್ ಆಗಿ ಮೇಲ್ಗಡೆ ನೀವು ಇಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋ ನಂತರ ಎಕ್ಸ್ಪರ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ರಿ. ಈಗ ವಿಡಿಯೋ ನಿಮಗೆ ಡೌನ್ಲೋಡ್ ಆಗುತ್ತೆ. ನೋಡಿ ಈಗ ವಿಡಿಯೋ ಡೌನ್ಲೋಡ್ ಆಗಿಬಿಡ್ತು. ನೋಡ್ದಲ್ಲ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ಮತ್ತು ಎಡಿಟಿಂಗ್ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕು ಅಂತಾರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.